ಹರೇ ಶ್ರೀನಿವಾಸ ಪಾರ್ವತಿ ವಿವಾಹ ಕೃತಿ 1 to 10 पुढलं व्हिडिओ सांगितलं. आता 20 पर्यंत 11 to 20. ತಂದೆಯ ಮುಂದೆ ಶರೀರವ ಬಿಟ್ಟಳು ಬಂದಳು ನಿನ್ನ ಅರಮನೆಗೆ. ಎಷ್ಟು ಜನ್ಮದ ತಪಸ್ಸಿನ ಬಲದಿಂದ ಪಾರ್ವತಿ ಮಗಳಾಗಿ ನಿನಗೆ. ಭೂದೇಶ ಶಿವ ಬಂದು ಅಳಿಯನಾಗುವ ಪುಣ್ಯರಾಶಿ ನಿನಗೆ ಸರಿಯುಂಟೆ. ಸಕಲ ಲೋಕೇಶನೇ ಅಳಿಯನಾಗುವನು ಸಕಲ ಲೋಕದ ತಾಯಿ ಮಗಳು. ಪ್ರಕಟಿಸುವರೆ ನಿನ್ನ ಭಾಗ್ಯವ ಪುಣ್ಯವ ಸುಕೃತವನೇನೆ ಬನ್ನಿಸುವೆ. ಇಂದೆಂದು ರಾಯನ ಕೊಂಡಾಡಿ ನಾರದ ಇಂದ್ರಲೋಕಕ್ಕೆ ಮುನಿ ಹೋದ. ಇಂದು ಮೌಳಿಯ ಮನದಲ್ಲಿ ಧ್ಯಾನಿಸುತ್ತ ಚಂದದಿ ಗಿರಿರಾಜನು ಇತ್ತ. ಕೇಳುತ್ತ ಪಾರ್ವತಿ ಬಹಳ ಸಂತೋಷದಿ ತಾಯಿ ತಂದೆಗೆ ಅಭಿನಮಿಸಿ. ಸೋಮಶೇಖರನನು ತಾಪದಿಂದ ಒಲಿಸುವೆ ಬೇಗ ಎನ್ನನು ಕಳುಹೆಂದಳು. ತುಪ್ಪ ಅನ್ನವನುಂಡು ಬಟ್ಟೆ ಮಂಚದಲ್ಲಿರುವ ಚಿಕ್ಕವಳಿಗೆ ತಪಸ್ಸುಂಟೆ. ಬಾಲೆ ನಿನ್ನನು ಬಿಟ್ಟು ಇರುವುದು ನಾವೇ ಹ್ಯಾಂಗೆ ಅರಣ್ಯದಲ್ಲಿ ಹೋಗಿರುವೆ. ನಿರ್ಮಲ ಮನದಲ್ಲಿ ಭಜಿಸಿದಲ್ಲವೇ ಶಿವ ಸುಮ್ಮನೆ ನಮಗೊಲಿಯುವನೇ. ನಿಮ್ಮ ಅನುಜ್ಞೆಯ ಮೇಲೆ ತಪವನ್ನು ಮಾಡಿ ಸೋಮಶೇಖರನ ಮೆಚ್ಚಿಸುವೆ. ಭಾವಭಕ್ತಿಯಿಂದ ಭಜಿಸಿದಲ್ಲದೆ ಶಿವ ಪ್ರೇಮದಿ ನಮಗೆ ಒಲಿಯುವನೇ. ಈಗ ನಿಮ್ಮ ಅನುಜ್ಞೆಯ ಮೇಲೆ ತಪವನ್ನು ಮಾಡಿ ನಾಗಭೂಷಣನ ಮೆಚ್ಚಿಸುವೆ. ಮಗಳ ಮಾತನು ಕೇಳಿ ತಲೆ ತೂಗಿ ಗಿರಿರಾಜ ನರರೂಪಿನ ನಾರಿಯಲ್ಲ. ಹರನ ಶರೀರದ ಅರ್ಥಾಂಗಿವಳೆಂದು ಮಗಳ ತಪಗೆ ಕಳುಹಿದನು. ಮಗಳಿಗೆ ಅಂಗರಕ್ಷೆ ಪರಿವಾರವು ವನದ ಸುತ್ತಲೂ ನಿಲ್ಲಿಸಿದನು. ನಡೆದಳು ಪಾರ್ವತಿ ವನೆಗೆ ಸಂತೋಷದಿ ಹರನ ಪಾದವ ಧ್ಯಾನಿಸುತ್ತ. ಮಿಂದಳು ನದಿಯಲ್ಲಿ ನಾರು ಸೀರೆಯನ್ನುಟ್ಟು ಅಂಗನೆ ಜಡೆಗಳೇ ಹಣೆದು. ಹರೇ ಶ್ರೀನಿವಾಸ.